ನನಗೆ ಕೆಲವೊಂದು ಸ್ಥಳಗಳಲ್ಲಿ ಟೈಮ್ ಸಿಕ್ಕಿದಾಗೆಲ್ಲ ಕೆಲವೊಂದು ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ಟೈಮ್ ಸಿಕ್ಕಿದಾಗ ಏನಪ್ಪ ಕೆಲವೊಂದು ಎಕ್ಸಸೈಸ್ ಅಂದರೆ ಫಿಟ್ನೆಸ್ ಎಕ್ಸಸೈಸ್ ಆಗಿರ್ಬೋದು, ಈ ಥರ ನಮ್ಮ ಜಾಯಿಂಟನ್ನು ಒತ್ತಡ ಕೊಡೋದಾಗಿರ್ಬೋದು. ಇಲ್ಲೊಂದು ಕೆಲವೊಂದು ಪಾಯಿಂಟ್ಗಳು ಬರ್ತಾಯಿದೆ, ಇದನ್ನು ಪ್ರೆಶಪ್ ಮಾಡೋದಾಗಿರ್ಬೋದು. ಆಮೇಲೆ ಹಿಂಗೆ ಕುತ್ಕೊಂಡು 2 3 4 5 6 7 8 9 10 11 12 13 14 15 16 17 18 19 ಇಲ್ಲಿ ಮಾಡೋದಕ್ಕೆ ಸ್ವಲ್ಪ ಸ್ಥಳ ಜಾಗ ಕಡಿಮೆ ಐತೆ, ಮಾಡ್ತಾಯಿರ್ತೀನಿ. ಆಮೇಲೆ ಗಾಡಿನಲ್ಲಿ ನಾನು ಹೋಗ್ತಾ ಇರಬೇಕಾದ ಗಾಡಿನಲ್ಲಿ ಮಾಡಬಾರ್ದು, ಯಾಕಂದ್ರೆ ತಲೆ ಮೇಲೆ ಹತ್ರ ಗಾಡೀಲಿ ಬಂದ್ಬಿಡ್ತದೆ. ಯಾಕಂದರೆ ನಮ್ಮ ದೇಹದಲ್ಲಿ ಬರೋಬ್ಬರಿ 78,000 ನರಗಳ ಮೇಲೆ ಐತೆ. ಆ ನರಗಳಿಗೆಲ್ಲ ಫ್ರೀ ಆಗ್ತಾ ಇರಬೇಕಂದ್ರೆ ನೋಡಿ, ಈ ಜಾಯಿಂಟ್ ಪೈನ್ಸ್ ಎಲ್ಲ ನಿಮ್ಗೆ ಹೊಡಿತಾ ಇರಬೇಕು ಅಂತ ಕೆಲವೊಂದು ಡಾಕ್ಟರ್ಸ್, ಅಲೋಪತಿ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ. ತಟ್ರಿ, ಹೀಗೆ ನಾವು ಕೈ ತಟ್ಟುವುದರಿಂದ ಒಂದು ದಿವಸಕ್ಕೆ ಕನಿಷ್ಠ 2 ನಿಮಿಷ 1 2 3 4 5 6 7 8 9 10 26 27 28 29 20 21 22 23 24 25 ಎಷ್ಟೊಂದು ಹಿಂಗೆ ಕೈ ತಟ್ಟುವುದರಿಂದ ನಮ್ಮ ಮೈಯಲ್ಲಿ ಎಷ್ಟೊಂದು ರಕ್ತ ಸಂಚರಿಸ್ತೈತೆ ಅಂದರೆ ಅಷ್ಟೊಂದು ಸಂಚರಿಸ್ತದೆ. ಹಾಕಿ ಅದಕ್ಕೆ ದೊಡ್ಡ ಫಂಕ್ಷನ್ಗಳಲ್ಲೆಲ್ಲ ಸ್ವಲ್ಪ ಮಾತಾಡ್ತಾ ಅವ್ರಿಗೆ ಅಭ್ಯಾಸ ಮಾಡ್ತಾ ಇರ್ತಾರೆ. ನಾವು ಹಿಂಗೆ ಕೈ ತಟ್ಟುವುದರಿಂದ ಬರೋಬ್ಬರಿ ನಮ್ಮ ಮೈಯಲ್ಲಿ ಹೆಂಗೆ ಹೇಳಬೇಕು, ಒಂದು ಇದರಲ್ಲಿ ಒಂದು ಬಾಟ್ಲಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಹಿಂಗೆ ಶೇಕ್ ಮಾಡಿದ್ರೆ ಹೆಂಗಿರ್ತೈತಿ ಹಂಗೆ ಆ ರೀತಿ ನಾವು ಹಿಂಗೆ ಮಾಡೋದ್ರಿಂದ ಬ್ಲಡ್ ಝುರ್ ಅಂತ ಆಗ್ತೈತೆ. ಇದು ಒಂದು ಎಕ್ಸಸೈಸ್. ಈ ಎಕ್ಸಸೈಸನ್ನು ನೋಡಿರಿ, ಇಲ್ಲಿ ತಟ್ಟಿದ್ರೆ ಒಂದು, ಆಮೇಲೆ ಹಿಂಗೆ, ಆಮೇಲೆ ಹಿಂಗೆ, ಆಮೇಲೆ ಹಿಂಗೆ, ಆಮೇಲೆ ಹಿಂಗೆ ಜಾಯಿಂಟ್ ಸೈಜ್ ಎಲ್ಲ ಮಾಡ್ತಾ ಬರಬೇಕು. ಯಾಕಂದರೆ ಈ ಯೌವನ ಎಂಬುವುದು ನಾವು ಇವಾಗ ಈ ಸ್ಟೇಜಲ್ಲಿ ಹಿಂಗೆ ಇದ್ದೀರಂದರೆ ಮುಂದೆ ಹೋಗ್ತಾ ನಮಗೆ ಪ್ರೋಟೀನ್ಸು, ವಿಟಮಿನ್ಸು, ಕ್ಯಾಲ್ಶಿಯಮ್ಸು ತುಂಬಾ ಬೇಕಾಗ್ತೈತೆ. ಬರೀ ಅನ್ನ ಸಾಂಬಾರನ್ನ ತಿಂತೀನಿ ಅಂದರೆ ತಿನ್ನೋದು ಮಾತ್ರ ಅಲ್ಲ, ತಿಂದಮೇಲೆ ಅದಕ್ಕೆ ತುಂಬ ಆರೋಗ್ಯವಾದ ಪದಾರ್ಥಗಳನ್ನು ತಿಂದು ನಮ್ಮ ಸೀಸನಲ್ಲಿ ಸಿಗೋ ಫ್ರೂಟ್ಸು ಇವೆಲ್ಲ ತಿಂದು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೇಕು. ಇಷ್ಟಿಗೆ ಮೊದಲು ಒಬ್ಬನು ರೀಲ್ಸಲ್ಲಿ ನೋಡಿದೆ, ಅವನು ಪ್ರಪಂಚ ಯಾತ್ರಿಕರು ಅಂದ್ಬಿಟ್ಟು ತೆಲುಗುನಲ್ಲಿ ತುಂಬಾ ಫೇಮಸ್. ಅವನು ಹೇಳ್ತಾನೆ, ಅಂಬಾನಿ ಮಗನ ಮದುವೆಗೆ ಅಪ್ಸರೆಯನ್ನು ತಂದ ಯಾರ್ಯಾರನ್ನೋ ತಂದರು, ಪ್ರಪಂಚದಲ್ಲಿರೋ ಮೂಲೆ ಇರುವ ಒಂದು ಸೆಲೆಬ್ರಿಟಿಗಳನ್ನೆಲ್ಲ ಅವನು ತಂದು ಅವನು ಮದುವೆ ಮಾಡ್ದ. ಛತ್ರ ಎಲ್ಲ ಬಿಟ್ಟು ಸಮುದ್ರದಲ್ಲಿ ಎಲ್ಲೆಲ್ಲೋ ಏನೇನೋ ಆಡಂಬರ ಮಾಡ್ದ. ಅಂದರೆ ಅವನಿಂದ ಆರೋಗ್ಯನ ಕಾಪಾಡ್ಕೊಳಕ್ಕೆ ಅವನಿಂದ ಆಗಿಲ್ಲ. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ಬೋದು, ಕೆಲವೊಂದನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್, ನಾನು ಅಂತಲ್ಲ ನಾವು, ಅಂದರೆ ಕೆಲವೊಬ್ಬರು ದುಡ್ಡು ಕಾಸು ಇರ್ಬೋದು, ಅಂದರೆ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಇರ್ತೈತೆ. ನಾನು ಪ್ರತಿ ಸಲ ಹೇಳೋದು, ಏನೇ ಮಾಡಿರಿ ಲಿಮಿಟಾಗಿ ಮಾಡಬೇಕು. ನಾವು ಎಕ್ಸಸೈಸ್ ಅನ್ನೋದು ಒಂದು ಇರಲೇಬೇಕು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ. ಇದೊಂದು ನಾನು ಖಂಡಿತವಾಗಿ ಹೇಳ್ತೀನಿ, ಒಂದು 20 ವರ್ಷ ಹೆಚ್ಚು ಕಡಿಮೆಯಿಂದ ನಾನು 20 ಅಂದರೆ 2010 ಅಂದ್ಕೊಳ್ತೀನಿ ಮೋಸ್ಟ್ಲಿ. ಆವಾಗಲೇ ನಾನು ಯೋಗದ ಬಗ್ಗೆ ಬುಕ್ಗಳೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಓದ್ತಾ ಇದ್ದೆ. ಆಮೇಲೆ ಫೇಸ್ಬುಕ್ಕು ಯಾವಾಗ ಒಂದು ಡೆವಲಪ್ಮೆಂಟ್ ಆಯಿತು, ಅದಾದ ನಂತರ ನಾನು ಫೇಸ್ಬುಕ್ಕಲ್ಲಿ ಬರೋ ಒಳ್ಳೆ ಮಾಹಿತಿಗಳನ್ನ ನಾನು ಫೇಸ್ಬುಕ್ಗೆ ಶೇರ್ ಮಾಡಿ, ಅದರಿಂದ ಕೆಲವೊಬ್ಬರು ತಿಳ್ಕೊಳ್ಳಿ ನುಗ್ಗೆ ಸೊಪ್ಪು ತಿಂದರೆ ಏನು ಮಹತ್ವ ಐತೆ, ಚಿಕ್ಕ ಈರುಳ್ಳಿ ತಿನ್ನೋದ್ರಿಂದ ಏನು ಮಹತ್ವ ಐತೆ ಅನ್ನೋದನ್ನೆಲ್ಲ ನೋಡಿ ಸ್ವಲ್ಪ ಅಪ್ಡೇಟ್ ಆಗಿ. ನಮಸ್ಕಾರ. ಯಾವುದೋ ಫೋನ್ ಬರ್ತೈತೆ, ಫೋನೆಲ್ಲ ಬಿಟ್ಟು ಇದನ್ನೆಲ್ಲ ನೋಡಿಕೊಂಡೆ. ನುಗ್ಗೆ ಸೊಪ್ಪು ವಾರಕ್ಕೆ 2-3 ಸತಿ ತಿನ್ನಬೇಕು. ಪ್ರತಿದಿನ ಚಿಕ್ಕ ಈರುಳ್ಳಿಯನ್ನು ಒಂದು 5 ಆದರೂ ತಿನ್ನಬೇಕು. ಬೆಳಗ್ಗೆ ಬರಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಬೇಕು. ಬಿಸಿ ನೀರು ಜೊತೆಗೆ ಸ್ವಲ್ಪ ಲೆಮನ್ ಆಗಲಿ, ಹಿಂಜಿ ಆಗಲಿ, ಜಿಂಜರ್ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಎಂಬುದು ಕೆಲವೊಂದು ತಂತ್ರಜ್ಞಾನ ಡಾಕ್ಟರ್ಸ್, ಒಳ್ಳೆ ಡಾಕ್ಟರ್ಗಳನ್ನ ಹೇಳೋದನ್ನು ಕೇಳಿ ಅವರ ಫಾಲೋ ಮಾಡ್ತಾಯಿದ್ದೀನಿ. ದೇವರ ಸ್ಮರಣೆ ಸ್ವಲ್ಪ ಇರಲಿ, ಒಳ್ಳೆಯದು ಒಂದು 10, ಯಾಕಂದರೆ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಎಲ್ಲ ಒಳ್ಳೇದು ಮಾಡೋಕ್ಕಾಗಲ್ಲ. ಒಂದು 100 ಒಳ್ಳೆಯ ಕೆಲಸ ಮಾಡ್ತೀವಿ, ಅದರಲ್ಲಿ ಒಂದು 10 ಆದರೂ ಕೆಟ್ಟ ಕೆಲಸ
ತಪ್ಪೋ ತಿಳಿದ್ರೆ ಮಾಡಿಬಿಡ್ತೀವಿ, ಅದು ಮನುಷ್ಯನ ಒಂದು ಸಹಜ ಗುಣ ಅಂತ ಹೇಳಿಕೊಂಡು 16ನೇ ತಾರೀಕು 11ನೇ ತಿಂಗಳು 2024 7 ಗಂಟೆ ಮೇಲೆ ಸಮಯ ಆಯಿತು, 7:15 ಸಮಯ ಮೇಲೆ ಆಯಿತು. ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೆಲ್ತ್ ಟಿಪ್ಸು ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ.